ನೆರಳಿನಲ್ಲಿ ದೇವಸ್ಥಾನದ ಮೂರ್ತಿಗಳು ಕೂಡ ಸಾಕಷ್ಟಿದೆ. ಹಾಗಾಗಿ ಒಂದು ನಾಗರ ಸರ್ಪತ್ತು ಏನು ಈಗ ಅವರು ಇಲ್ಲೇ ರೈತ ಅವ್ರು ಕರ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡೋದು ಮನೋಭಾವನೆ ನಮ್ಮ ನಿಜಕ್ಕೂ ಜಸ್ಟ್ ಇದೆಲ್ಲವೂ ಕೂಡ ಲಕ್ಷ್ಮೀ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರ ಮಾತಾಗಿರುವುದು ಈಗಾಗಲೇ ಕೊಡುವಂಥ ಕೆಲಸವನ್ನು ಮಾಡಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ನಮ್ಮದು ಬೈಟ್ ಮುಂದಿನ ಏನಾಯ್ತು ಸರ್ ಕಾಲ್ ಬರ್ತಾವ ಹಿಂಬಾರ ಮಂಜು ಸ್ವಲ್ಪ ಹಿಂದು ಮಂಜು ಅಷ್ಟೇ ಮಂಜು ಕಟಿಂಗ್ ಐತಿ. ಪ್ರತೀಕವಾಗಿ ಈ ಒಂದು ಶಾಸನವನ್ನು ಈ ರೀತಿಯಾಗಿ ದಾನಶಿಲೆ ಅಂತೇಳಿ ಕರೀತಾರೆ. ಈ ಒಂದು ಪ್ರತಿಷ್ಠಾನ ಮಾಡಿರುವಂಥದ್ದು. ಹೀಗಾಗಿ ಇದು ನಮಗೆ ಅಡ್ವಾನ್ಸ್ ಆಗಿ ಸೆರೆಮನಿಯನ್ನು ನಿರ್ಮಾಣ ಮಾಡಿಕೊಟ್ರೆ ಮಾತ್ರ ನಾವು ಕೊಡಲಿಕ್ಕೆ ಇಲ್ಲ ಅಂತಂದ್ರೆ ಕೊಡಲ್ಲ. ಸರ್ ನಾವು ನೋಡಿರೋದಂದ್ರೆ ಇದೆ ಮತ್ತೇನು ಏನೇನು ತೊಗೊಂತಿಲ್ಲ ನಮ್ಮ ಕಣ್ಣಿಗೆ ತಗೊಳ್ತಾ ತೊಗೊಂತಿಲ್ಲ ತಗೋತಾ ಇಲ್ಲ. ಯಾಕೆ ತಗೋತಾ ಇಲ್ಲ ಸರ್? ಬ್ಯಾಟ್ರಿ ಲೂಸ್ ಅದಿಲ್ಲ. ನಾಯಕ ಅಂತಂದ್ರೆ ವಾಸ ಮಾಡ್ಲಿಕ್ಕೆ ಮಾಡ್ಕೊಂಡಿದ್ದು ತಗೋತಾ ಇಲ್ಲ. ಈಗ ಬರು ಅದು ಅಂತ ಲೈಫ್ ಪ್ರೇಮ್ ಅಲ್ಲ ಅದಕ್ಕೇನು ಯಾರಿದೆ ಸರ್ ಎಂಟ ಸಿದ್ದವ್ರ? ಹಲೋ ಸರ ಸಿದ್ದು ಸರ ಬರ್ರಿ ಸರ್. ಸರ ಸರ ದೋಸ್ತರ ಸರ್ ದೋಸ್ತ್ ದೋಸ್ತಿ ಅಂತ ಹೇಳಿದ್ರು. ಅವ್ರು ಏನು ಪರ್ಸೆಂಟ್ ಕೇಳ್ತಾರೆ ನೋಡೋಣ. ಬಾವಿದಾಗ ಕೇಳ್ತಾರೆ ಬಾವಿಗಳಿದ್ದಾವೆ. ಆ ಬಾವಿಯಲ್ಲಿ ಕೂಡ ಅವಶೇಷಗಳು ಕೂಡ ಸಿಗ್ತಾ ಇದ್ದಾವೆ. ಲಕ್ಕುಂಡಿ ಗ್ರಾಮದಲ್ಲಿ ಬಗೆದಷ್ಟು ಇತಿಹಾಸ ಸಿಗ್ತಾ ಇದೆ. ಬಗೆದಷ್ಟು ಉತ್ಖನನ ಮಾಡಿಕೊಟ್ಟಿದ್ದಾರೆ. ಹೌದು ಶ್ರೀಲಕ್ಷ್ಮಿ, ಏನಂತಂದ್ರೆ ಸಾಕಷ್ಟು ಪ್ರಾಚ್ಯಾವಸ್ತುಗಳು ಕೂಡ ಇಲ್ಲಿ ಸಿಗ್ತಾ ಇದ್ದಾವೆ. ಅವುಗಳನ್ನು ಕೂಡ ಆ ರೈತ ಕುಟುಂಬದವರು ಸರ್ಕಾರಕ್ಕೆ ಕೊಟ್ಟಿದೆ. ಇದು ಈ ಗೋಡೆಯಲ್ಲಿ ಒಂದು ಮಾತ್ರ ಅಲ್ಲ, ಈ ಗೋಡೆ ತೆಗೆದ್ರೆ ಇನ್ನು ಎಷ್ಟು ಇಂಥವು ಶಿಲೆಗಳು ಪತ್ತೆ ಆಗ್ತವೋ ಗೊತ್ತಿಲ್ಲ. ಸಾಕಷ್ಟು ಶಿಲೆಗಳು ಈ ಒಂದು ಮನೆ ಗೋಡೆಯಲ್ಲಿದೆ ಅಂತ ಹೇಳಾಗ್ತಾ ಇದ್ದೇವೆ. ಮೇಲು ಭಾಗದಲ್ಲಿ ಒಂದು ಲಿಂಗ ಇದೆ, ಕೆಳಗಡೆ ಬಸವಣ್ಣನ ಮುಂದೆ ಒಬ್ಬ ಭಕ್ತ ಕೈ ಮುಗಿದು ನಿಂತಿದ್ದಾರೆ. ಹಿಂದೆ ಆಕಳು ಕರು ಇದಾವೆ. ಹೀಗಾಗಿ ಇಂಥ ಶಾಸನಗಳು ಸಾಕಷ್ಟು ಪ್ರಮಾಣದಲ್ಲಿ ಪತ್ತೆ ಆಗ್ತಾ ಇದ್ದಾವೆ. ಇವೆಲ್ಲ ಯಾವ ಕಾಲದ್ದು ಅಂತ? ಹೌದು ಸರ್, ನಮ್ಮ ಹಿಂದೆ ಹಿರಿಯರಿಗೆ ಪ್ರಾಚ್ಯ ಪ್ರಜ್ಞೆ ಇರಲಾರ್ದಾಗ ಸಾಕಷ್ಟು ಮಾಧ್ಯಮ ಮುಖಾಂತರ ಆಗಿರ್ಬೋದು, ನಮ್ಮ ಲಕ್ಕುಂಡಿ ಪ್ರಾಧಿಕಾರದ ಮುಖಾಂತರ ಆಗಿರ್ಬೋದು, ಸಾಕಷ್ಟು ಅವರಿಗೆ ಪ್ರಾಚ್ಯ ಪ್ರಜ್ಞೆ ಬಂದ ತಕ್ಷಣ ದಿನನಿತ್ಯ ಎಲ್ಲರೂ ಸಾಕಷ್ಟು ಜನ ಬಂದರೆ ಆ ಶ್ರೀಮಂತಿಕೆ ನಮ್ಮದು ಲಕ್ಕುಂಡಿ ಅನ್ನೋದು ಒಂದು ಎಲ್ಲ ಜನರಿಗೆ ಸಾಕಷ್ಟು ಅರ್ಥವಾಗಿದೆ. ಎರಡನೇದು, ದಿನನಿತ್ಯ ನಾವು ಪ್ರಾಧಿಕಾರದಿಂದ ಸಾಕಷ್ಟು ಕೆಲಸ ಮಾಡ್ತಿರೋದ್ರಿಂದ ಈ ಥರ ಸಂಶೋಧನೆಗೆ ಒಂದು ಪುಟದಲ್ಲಿರುವಂಥ ಒಂದು ಬಾವಿ ಅಂತಲೂ ಹೇಳ್ಬೋದು. ಯಾಕಂತಂದ್ರೆ ಸಾಕಷ್ಟು ಈ ಒಂದು ಬಾವಿಯಲ್ಲಿ ಎಲ್ಲ ಬೋರ್ ಉಂಟತ್ ನೋಡಿ ನೀರು. ಬೋರ್ ಅಷ್ಟು ಕೊಡು ವಿಜಯ. ಆರಾಮದಿರಿ? ಇಲ್ಲಿ ಇವರು ಬಂದ್ರೆ ಸತ್ಯ ಆಗಿದ್ದಾವೆ. ಅದೇ ವಿಚಾರ ಸಂಬಂಧಪಟ್ಟ ಮಾತಾಡೋದಕ್ಕೆ ಆ ಸಂಪೂರ್ಣ ಮಾಲೀಕರು ಕೂಡ ನಮಗೆ ಅವರನ್ನ ಮಾತಾಡ್ತಾ
ಏನು ನಮ್ಮ ಲಕ್ಕುಂಡಿ ಗ್ರಾಮದಲ್ಲಿ 101 ದೇವಸ್ಥಾನ 101 ಬಾವಿಗಳು ಇದ್ವು ಅನ್ನುವ ಒಂದು ಏನು ಐತಿಹಾಸಿಕ ಕುರುಹು ಇತ್ತು ಅದು ನಿಜವಾಗಿ ಬರ್ತಾ ಇದೆ. ಯಾಕಂದರೆ ನಮ್ಮ ಹಿರಿಯರಿಗೆ, ಹಿಂದಿನ ಹಿರಿಯರಿಗೆ ಸಾಕಷ್ಟು ಪ್ರಾಚ್ಯ ಪ್ರಜ್ಞೆಯ ಒಂದು ಅರಿವು ಕಡಿಮೆ ಇತ್ತು. ಈಗ ಸಾಕಷ್ಟು ನಮ್ಮ ಈಗಿರುವಂಥವ್ರಿಗೆ ಎಲ್ಲರಿಗೂ ಅರಿವು ಬಂದ ತಕ್ಷಣ ನಮ್ಮ ತೋಟದ ಮನೆಯಲ್ಲಿ ಈ ಥರ ಇದೆ, ನಮ್ಮ ಬಾವಿಯಲ್ಲಿ ಈ ಥರ ಇದೆ, ನಮ್ಮ ಮನೆಯಲ್ಲಿ ಈ ಥರ ಇದೆ, ಬಂದು ನೀವು ನೋಡಿಕೊಂಡು ತೊಗೊಂಡು ಹೋರಿ ಅಂತೇಳಿ ನಮ್ಮ ಊರಿನ ಜನ ಸಾಕಷ್ಟು ಬೆಂಬಲ ಸೂಚಿಸ್ತಾ ಇರೋದು ನಮ್ಮ ಲಕ್ಕುಂಡಿಗೆ ಒಂದು ಅತ್ಯಂತ ಹೆಮ್ಮೆಯ ವಿಷಯ. ಏನು ಹಿಂದೆ ಅವ್ರಿಗೆ ಅರಿವಿಲ್ಲದಾಗ ತೋಟದ ಮನೆ ಆಗಿರ್ಬೋದು, ಬಾವಿ ಆಗಿರ್ಬೋದು, ಮನೆಗಳಾಗಿರ್ಬೋದು ಸಾಕಷ್ಟು ಜನ ಕಟ್ಕೊಂಡಿದ್ದಾರೆ. ಈಗ ಅವ್ರಿಗೇನು ಒಂದು ಸೂಕ್ತವಾದಂಥ ಒಂದು ಮಾತುಕತೆಯ ಮುಖಾಂತರ ಪರಿಹಾರ ಮಾಡಿ ಅವು ಎಲ್ಲ ಪ್ರಾಚ್ಯಾವಶೇಷಗಳನ್ನು ನಮ್ಮ ಸರ್ಕಾರದ ಸುಪ್ರದಿಗೆ ತೆಗೆದುಕೊಳ್ತೀವಿ ಅಂತೇಳಿ ನಾನು ಲಕ್ಕುಂಡಿ ಪ್ರಾಧಿಕಾರದ ಸದಸ್ಯನಾಗಿ ಹೇಳ್ಬೋದು ಸರ್. ಸೊ ಅನೇಕರು ಮುತ್ತು, ರತ್ನ, ಹವಳ, ನಾಣ್ಯಗಳನ್ನು ಕೂಡ ಈ ಮಾಧ್ಯಮ ಮುಖಾಂತರ ತಾವೇನು ಲಕ್ಕುಂಡಿ ವೈಭವವನ್ನು ಎಚ್ಚರಿಸಿದ್ದೀರಿ, ನಮ್ಮ ಊರಿನವರಿಗೂ ಸಾಕಷ್ಟು ಅದರ ಪ್ರಜ್ಞೆ ಬಂದಿದೆ. ಆ ರೀತಿ ಎಲ್ಲ ನಮ್ಮ ಮನೆಯಲ್ಲಿ ಶಿಲಾಯುಗದ ಕಲ್ಲು ಇದ್ದಾವೆ ಅಂತ ತಂದುಕೊಟ್ರು, ಹವಳ ತಂದುಕೊಟ್ರು, ಮುತ್ತು ತಂದುಕೊಟ್ರು, ರತ್ನ ತಂದುಕೊಟ್ರು, ನಾಣ್ಯಗಳನ್ನು ಸಹ ತಂದುಕೊಟ್ಟೆ ನಮ್ಮ ಊರಿನ ವೈಭವವನ್ನು ಇನ್ನೂ ಎತ್ತರ ಮಟ್ಟಕ್ಕೆ ಒಯ್ತಾ ಇದ್ದಾರೆ ನಮ್ಮ ಊರಿನ ಜನ. ಊರಿನಲ್ಲಿರುವಂಥ ದೇವಸ್ಥಾನಗಳು ಏನು ಅಲ್ಲಿ ಬಿದ್ದಂಥ ಪಾಯಿ ಬಿದ್ದಂಥ ಏನು ಕಲ್ಲುಗಳನ್ನು ಅವ್ರ ಚಕ್ಕಡಿ ಮುಖಾಂತರ ತಂದು ಇಲ್ಲಿ ಕಟ್ಕೊಂಡಿರ್ಬೋದು ಅಂತ ನಂದು ಅನಿಸಿಕೆ ಸರ್. ಈಗ ಅವ್ರು ಕೊಡೋಕೆ ಈ ಭೂಮಿಯ ಮಾಲೀಕರು ಕೊಡೋಕೆ ಒಪ್ಪಿದ್ದಾರೆ. ಸೂಕ್ತವಾಗಿ ಅವರಿಗೆ ಒಂದು ಪರಿಹಾರ ಕಲ್ಪಿಸಿ ಅಲ್ಲಿರುವಂಥ ಎಲ್ಲ ಪ್ರಾಚ್ಯಾವಶೇಷಗಳನ್ನು ನಾವು ಸರ್ಕಾರದ ಸುಪ್ರದಿಗೆ ತೆಗೆದುಕೊಂಡು ಅತ್ಯಂತ ಭದ್ರವಾಗಿ ನಮ್ಮ ಓಪನ್ ಏರ್ ಮ್ಯೂಸಿಯಮಲ್ಲಿ ಇಡ್ತೇವೆ ಸರ್.